ನಾಡಿನ ಸಮಸ್ತ ಜನತೆಗೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಭರತ್ ಶೆಟ್ಟಿ, ಉದ್ಯಮಿ ಮತ್ತು ಬಿಜೆಪಿ ಮುಖಂಡರು. ಮೊದಲಿಗೆ ಗ್ಯಾರಂಟಿ ನ್ಯೂಸ್ ವೀಕ್ಷಕರಿಗೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸಂಕ್ರಾಂತಿ ಹಬ್ಬ ಅಂದಾಕ್ಷಣ ಗವಿಗಂಗಾಧರೇಶ್ವರ ಅಂದಾಕ್ಷಣ ಬೆಂಗಳೂರಿನಲ್ಲಿ ಗವಿಪುರಂನಲ್ಲಿರುವಂತಹ ಈ ದೇವಸ್ಥಾನದಲ್ಲಿ ಇವತ್ತು ಸೂರ್ಯನ ಮಜ್ಜನ ಆಗುತ್ತೆ. ಅದು ಶಿವಲಿಂಗದ ಮೇಲೆ. ಬಹಳಷ್ಟು ಸಡಗರ ಸಂಭ್ರಮದ ದಿನ ಇವತ್ತು. ಗವಿಗಂಗಾಧರನಾಥನಿಗೆ ಕೆಲವೇ ಕ್ಷಣಗಳಲ್ಲಿ ಸೂರ್ಯ ಮಜ್ಜನ ಆಗುತ್ತೆ. ವಿಸ್ಮಯಕ್ಕೆ ಸಾಕ್ಷಿ ಆಗಲಿದೆ ಐತಿಹಾಸಿಕ ದೇಗುಲ. ಸೂರ್ಯ ರಶ್ಮಿ ವಿಸ್ಮಯವನ್ನ ಕಣ್ತುಂಬಿಕೊಳ್ಳಲು ಭಕ್ತಾದಿಗಳು ಕಾತುರದಿಂದ ಕಾಯ್ತಿದ್ದಾರೆ. ಸಂಜೆ 5:02ರಿಂದ 5:04ವರೆಗೆ ಸೂರ್ಯಕಿರಣ ಸ್ಪರ್ಶವಾಗಲಿದೆ. 2 ನಿಮಿಷಗಳ ಕಾಲ ಶಿವನಿಗೆ ಭಾಸ್ಕರನ ಒಂದು ನಮನವಾಗುತ್ತೆ. ಶಿವಲಿಂಗವನ್ನ ಸ್ಪರ್ಶಿಸಲಿದ್ದೆ ಸೂರ್ಯನ ರಶ್ಮಿ. ಇದೊಂಥರ ಅಪರೂಪದ ಕ್ಷಣ. ಈ ಅಪರೂಪದ ಕ್ಷಣಕ್ಕೆ ಸಾಕ್ಷಿ ಆಗ್ತಾ ಇದೆ ಗವಿಪುರಂನಲ್ಲಿರುವಂತಹ ಗಂಗಾಧರನಾಥ ದೇವಸ್ಥಾನ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಪುರೋಹಿತರು ಹಾಗೂ ಜ್ಯೋತಿಷಿಗಳಾದಂತಹ ಶ್ರೀನಿವಾಸ ಗುರೂಜಿ ಇದ್ದಾರೆ. ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಅಷ್ಟೇ ಅಲ್ಲ, ನಮ್ಮ ಜೊತೆಗೆ ಮಂಜುನಾಥ್ ಗುರೂಜಿ ಕೂಡ ಜಾಯ್ನ್ ಆಗಿದ್ದಾರೆ. ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಮೊದಲಿಗೆ ತಮಗೆ ಮಕರ ಸಂಕ್ರಾಂತಿಯ ಶುಭಾಶಯಗಳು. ನಮಸ್ಕಾರ. ಸಂಕ್ರಾಂತಿ ಹಬ್ಬ ಅಂದ ತಕ್ಷಣ ಸುಗ್ಗಿ ಹಬ್ಬ, ಜೋರಾಗಿ ವಿಜೃಂಭಣೆಯಿಂದ ಆಚರಿಸುವಂಥ ಹಬ್ಬ. ಅದರಲ್ಲೂ ಬೆಂಗಳೂರಿನಲ್ಲಿ ಒಂದು ಐತಿಹಾಸಿಕ ಕ್ಷಣ ಅಂದರೆ ತಪ್ಪಾಗಲ್ಲ. ಈ ದಿನಕ್ಕಾಗಿ ಬಹಳಷ್ಟು ಭಕ್ತಾದಿಗಳು ಕಾತುರದಿಂದ ಕಾಯ್ತಿರ್ತಾರೆ. ಅಂಥ ಒಂದು ಗಳಿಗೆ ಗವಿಗಂಗಾಧರೇಶ್ವರ ದೇವಾಲಯದಲ್ಲಿ ಆಗುತ್ತೆ. ಸ್ವಲ್ಪ ಇತಿಹಾಸನ ಕೆತ್ಕೊಳ್ತಾ ಹೋಗೋದಾದ್ರೆ ಗುರುಗಳ ಏನು ಹೇಳ್ತೀರಾ ಈ ಕ್ಷಣದ ಬಗ್ಗೆ? ಶ್ರೀ ಗುರುಭ್ಯೋ ನಮಃ. ಶ್ರೀಮತಿ ರಾಮಾನುಜಾಚಾರ್ಯ ನಮಃ. ಈ ಬಂದಿರುವಂತಹ ಸಂಕ್ರಾಂತಿ ಹಬ್ಬ ಎಲ್ಲರಿಗೂ ಸಹ ಒಂದು ರೀತಿಯಾದಂತಹ ವಿಸ್ಮಯವನ್ನ, ಜೊತೆಯಲ್ಲಿ ಅದರದೇ ಆದಂತಹ ಮಹತ್ವಗಳನ್ನು ಸಾರ್ತಾ ಬರುತ್ತೆ. ಅದರಲ್ಲೂ ಸಹ ನಮ್ಮ ಗವಿಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಅಂದಾಗ ಅದು ಪುರಾತನವಾದಂತಹ ಇತಿಹಾಸಗಳನ್ನು ಹೊಂದಿರುವಂಥದ್ದು. ಸುಮಾರು ಶತಮಾನಗಳ ಇತಿಹಾಸವನ್ನು ಹೊಂದಿರುವಂತಹ ದೇವಾಲಯ. ಅದರಲ್ಲೂ ಸಹ ತಪಸ್ವಿಗಳು, ಮಹಾಜ್ಞಾನಿಗಳು ಅಲ್ಲಿ ನೆಲೆಸಿ ಯಾಗ ಯಜ್ಞಾದಿಗಳನ್ನು, ತಪಸ್ಸುಗಳನ್ನು ಮಾಡಿದಂತಹ ತಪೋ ಕ್ಷೇತ್ರ ಅನ್ನುವಂತಹ ಹೆಗ್ಗಳಿಕೆಯನ್ನು ಹೊಂದಿರುವಂಥದ್ದು ಶ್ರೀ ಗವಿಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನ. ಅದರಲ್ಲೂ ಸಹ ಇಂತಹ ಪಾವಿತ್ರತೆಯ ದಿನವನ್ನು ಕಾಯ್ತಾ ಇರುತ್ತೆ. ಸಂಕ್ರಾಂತಿ ಹಬ್ಬ ಅಂದ ತಕ್ಷಣವೇ ನಮಗೆ ಬರುವಂಥದ್ದು 4-5 ವಿಷಯಗಳು ನಮಗೆ ತಲೆಯಲ್ಲಿ ಬರುತ್ತೆ. ಒಂದು, ಉತ್ತರಾಯಣದ ಪುಣ್ಯಕಾಲ, ಜೊತೆಯಲ್ಲಿ ಕಾವೇರಿ ತೀರ್ಥೋದ್ಭವದ ಪವಿತ್ರವಾದಂತಹ ಶುಭ ದಿನ, ಜೊತೆಯಲ್ಲಿ ನಮ್ಮ ಬೆಂಗಳೂರು, ನಮ್ಮ ನಗರವಾಸಿಗಳಿಗೆ ಅತ್ಯಂತ ಪ್ರಿಯವಾಗಿರುವಂತಹ ಶ್ರೀ ಗವಿಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಶ್ರೀ ಗಂಗಾಧರೇಶ್ವರ ಸ್ವಾಮಿಗೆ ಸೂರ್ಯನ ರಶ್ಮಿಗಳ ಅಭಿಷೇಕವಾಗುವಂತಹ ಒಂದು ಉತ್ತಮವಾದಂತಹ ಪವಿತ್ರವಾದಂತಹ ದಿನ. ಈ ಸಂಕ್ರಾಂತಿ ಹಬ್ಬ ಅಂದ ತಕ್ಷಣವೇ ನಾವೆಲ್ಲರೂ ಸಹ ಪ್ರಾತಃ ಕಾಲದಿಂದಲೂ ಸಹ, ಈಗ ಬೆಳಗ್ಗೆಯಿಂದಲೂ ಸಹ ಸಡಗರ ಸಂಭ್ರಮದಲ್ಲಿ ಎಲ್ಲವೂ ಸಹ ಆಚರಣೆಗಳನ್ನು ಮಾಡ್ತಾ ಇರುವಂಥದ್ದು. ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಅಭ್ಯಂಜನ ಸ್ನಾನಾದಿಗಳಿಂದ ಹಿಡಿದು ದೇವರಿಗೆ ಆರಾಧನೆಗಳಿಂದ ಹಿಡಿದು ಎಳ್ಳು ಬೆಲ್ಲವನ್ನು ತಿಂದು ಒಳ್ಳೊಳ್ಳೆಯ ಮಾತನಾಡಿ ಎನ್ನುವಂತಹ ವಿಚಾರಗಳನ್ನು ಸಾರಿ, ಜೊತೆಯಲ್ಲಿ ಈ ಸಾಯಂಕಾಲ ಭಗವಂತನ ದರ್ಶನಕ್ಕಾಗಿ ನಾವೆಲ್ಲರೂ ಸಹ ಕಾಯ್ತಿರ್ತೇವೆ. ಅದರಲ್ಲೂ ಸಹ ಭಗವಂತನ ಉಪಾಸನೆಯಲ್ಲಿ ದೀಪವನ್ನು ಹಚ್ಚುವಂಥದ್ದು, ದೀಪವನ್ನು ಪ್ರಜ್ವಲಿಸುವಂಥದ್ದು, ಜೊತೆಯಲ್ಲಿ ಇದನ್ನು ವಿಶೇಷವಾಗಿ ಈ ವರ್ಷದ ಮಕರ ಸಂಕ್ರಾಂತಿಯ ಫಲಗಳನ್ನು ಕೇಳುವಂಥದ್ದು. ಸಂಕ್ರಾಂತಿ ಹಬ್ಬ ಬಂದ ತಕ್ಷಣವೇ ಸಂಕ್ರಾಂತಿಯ ಫಲ ಅಂತ ಸಿಗುತ್ತೆ. ಅಂದರೆ ಈ ವರ್ಷದಲ್ಲಿ ಸಂಕ್ರಾಂತಿ ಹಬ್ಬ ದಿನದವೇ ನಿಮಗೆ ಈ ವರ್ಷದ ಆಗು ಹೋಗುಗಳು, ಈ ವರ್ಷದ ಆದಾಯ ವ್ಯಯಗಳು, ಈ ವರ್ಷದಲ್ಲಾಗುವಂತಹ ರಾಜ್ಯದ ವ್ಯತ್ಯಾಸಗಳು, ಇವೆಲ್ಲವನ್ನು ಸಹ ಸಾರುವಂತಹ ಒಂದು ವಿಚಾರಗಳನ್ನು ಹೇಳ್ತಾ ಹೋಗುತ್ತೆ. ಆದ್ದರಿಂದ ಸಂಕ್ರಾಂತಿ ಹಬ್ಬ ಅಂದ ತಕ್ಷಣವೇ ನಮಗೆ ಒಂದು ಸಂಭ್ರಮ, ಒಂದು ಸಡಗರ, ಜೊತೆಯಲ್ಲಿ ಒಂದು ವಿಸ್ಮಯದ ಒಂದು ಪರ್ವ ದಿನ ಅಂತ ಹೇಳಿದ್ರೆ ಈ ದಿನ ಸಂಕ್ರಾಂತಿ ಹಬ್ಬಕ್ಕೆ ಅದು ತಪ್ಪಾಗೋದಿಲ್ಲ ಅಂತ ಹೇಳ್ಬೋದು. ಮಂಜುನಾಥ್